ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಿಚ್ಚ ಸುದೀಪ್ ಅವರಿಗೆ ತಾಯಿ ಮೇಲೆ ಅದೆಂತ ಪ್ರೀತಿ ಇದೆ, ಹೆತ್ತವಳ ಮೇಲೆ ಅದೆಷ್ಟು ಆಸೆ ಇಟ್ಕೊಂಡಿದ್ರು, ತಾಯಿಯನ್ನ ಹೇಗೆಲ್ಲ ಆರಾಧಿಸ್ತಾ ಇದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಯಾಕಂದ್ರೆ ಸುದೀಪ್ ಪಾಲಿಗೆ ಹೆತ್ತವಳೇ ಸರ್ವಸ್ವ ಆಗಿದ್ಲು. ಪ್ರತಿದಿನ ಮನೆಯಿಂದ ಹೊರ ಹೋಗಬೇಕು ಅಂದ್ರೆ ಹೆತ್ತವಳ ಕಾಲಿಗೆ ನಮಸ್ಕರಿಸಿಯೇ ಹೊಸ್ತಿಲು ದಾಟ್ತಾ ಇದ್ದಿದ್ದು. ತಾಯಿ ಮುಖ ನೋಡದಿದ್ರೆ ಇಡೀ ದಿನ ಚಡಪಡಿಸ್ತಾ ಇದ್ರು. ಆದ್ರೆ ಸಾಯೋ ಕೊನೆ ಕ್ಷಣದಲ್ಲಿ ಸುದೀಪ್ ಅವರೇ ಇರ್ಲಿಲ್ಲ ಅನ್ನೋ ನೋವು ಅವರನ್ನ ಈ ಕ್ಷಣಕ್ಕೂ ಬಾಧಿಸ್ತಾ ಇದೆ, ಇನ್ನಿಲ್ಲದಂತೆ ಕಾಡ್ತಾ ಇದೆ. ಸುದೀಪ್ ತಾಯಿ ಸಾವನ್ನಪ್ಪಿ 1 ವರ್ಷ ಆಗ್ತಾ ಬಂತು. ಆದ್ರೂ ಕೂಡ ಹೆತ್ತವಳ ನೋವು ಮರೆಯಾಗಿಲ್ಲ. ತಾಯಿ ಇಲ್ಲ ಅನ್ನೋದನ್ನ ಈ ಕ್ಷಣಕ್ಕೂ ಅವರ ಕೈಯಲ್ಲಿ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿಯೇ ತಾಯಿಯ ಮೂರ್ತಿಯನ್ನ ಮನೆಯಲ್ಲಿ ಮಾಡಿಸ್ಕೊಂಡು ನಿತ್ಯ ಪೂಜಿಸ್ತಾರೆ, ಮನಸ್ಸಲ್ಲೇ ಗುಡಿ ಕಟ್ಕೊಂಡು ಆರಾಧಿಸ್ತಿದ್ದಾರೆ. ಆತ್ಮೀಯರೇ, ಸುದೀಪ್ ಬರ್ತ್ಡೇಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಇಂಥ ಹೊತ್ತಲ್ಲೇ ತಮ್ಮ ಅಭಿಮಾನಿಗಳಿಗೆ ದೊಡ್ಡ ಸಂದೇಶ ನೀಡಿದ್ದಾರೆ. ಇದೊಂದು ಕೋರಿಕೆಯನ್ನ ಈಡೇರಿಸಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಇತ್ತೀಚೆಗೆ ದೊಡ್ಡ ದೊಡ್ಡ ನಟರು ತಮ್ಮ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಆಚರಿಸಿಕೊಳ್ಳೋದನ್ನ ಕಡಿಮೆ ಮಾಡಿದ್ದಾರೆ. ಅದ್ರಲ್ಲೂ ಅಭಿಮಾನಿಗಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕಂದ್ರೆ ಸಾವಿರಾರು ಜನ ಸೇರ್ತಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಆತಂಕ ಅವರನ್ನು ಕಾಡ್ತಾ ಇರುತ್ತೆ. ಆದ್ರೆ ಕಿಚ್ಚ ಸುದೀಪ್ ಬಿಗ್ ಸರ್ಪ್ರೈಸ್ ನೀಡಿದ್ದಾರೆ. ಈ ಬಾರಿ ಜನ್ಮದಿನವನ್ನ ಅಭಿಮಾನಿಗಳ ಜೊತೆಯಲ್ಲೇ ಆಚರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಟ್ವಿಟರ್ ನಲ್ಲಿ ಸ್ವತಃ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 2ರಂದು ಸುದೀಪ್ 52ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. ಆದ್ರೆ ಸೆಪ್ಟೆಂಬರ್ 2ರ ಬದಲು ಸೆಪ್ಟೆಂಬರ್ 1ರ ರಾತ್ರಿಯೇ ಸಿಗೋಣ ಅಂತ ಅಭಿಮಾನಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸೆಪ್ಟೆಂಬರ್ 2ರಂದು ನನ್ನ ಬರ್ತ್ಡೇಯನ್ನ ಆಚರಿಸಲು ನೀವು ತೋರಿಸ್ತಾ ಇರೋ ಉತ್ಸಾಹದ ಅನೇಕ ಪೋಸ್ಟ್ ಗಳನ್ನ ನೋಡಿದ್ದೇನೆ. ಈ ಪ್ರೀತಿ ಮತ್ತು ಅಪ್ಪುಗೆಗೆ ದೊಡ್ಡ ದೊಡ್ಡ ಧನ್ಯವಾದಗಳು. ಪ್ರಿಯ ಸ್ನೇಹಿತರೆ, ಸೆಪ್ಟೆಂಬರ್ 2ರ ಬೆಳಕಿನಲ್ಲಿ ಅಲ್ಲ, ಸೆಪ್ಟೆಂಬರ್ 1ರ ರಾತ್ರಿಯೇ ಸಿಗೋಣವಾ? ಸೆಪ್ಟೆಂಬರ್ 2ರಂದು ನೀವು ನನ್ನನ್ನ ಭೇಟಿ ಮಾಡೋದಕ್ಕಾಗಿ ಎಷ್ಟು ಕಾಯುವಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗಾಗಿ ಕಾಯ್ತೇನೆ. ಆ ದಿನ ನೀವು ಪಡುವ ಸಂಭ್ರಮ, ಆಚರಿಸುವ ವಿಡಿಯೋಗಳನ್ನ ನೋಡಿದಾಗ ಪ್ರತಿ ಸಲವೂ ನನಗೆ ಮರುಹುಟ್ಟು ಪಡೆದಂತಾಗುತ್ತೆ. ನಿಸ್ಸಂದೇಹವಾಗಿ ನನ್ನ ಬದುಕಿಗೆ ಮೌಲ್ಯ ತುಂಬಿದವರು ನೀವು. ನಿಮ್ಮೆದುರು ನಿಂತು ವಿನೀತನಾಗುವುದಕ್ಕಿಂತ ಖುಷಿ ಏನಿದೆ? ಆದ್ದರಿಂದಲೇ ದಶಕಗಳಿಂದ ನಿಮ್ಮನ್ನ ಮನೆಯ ಹತ್ತಿರ ಭೇಟಿ ಮಾಡ್ತಲೇ ನಾನು ಸಂಭ್ರಮಿಸಿದ್ದೇನೆ. ಆದ್ರೆ ಈ ಸಲ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಮ್ಮನಿಲ್ಲದ ಮೊದಲ ವರ್ಷ ಇದು. ಅಮ್ಮನಿಲ್ಲದ ಸಂಭ್ರಮವನ್ನ ಊಹಿಸಿಕೊಳ್ಳೋದು ನನಗೆ ಕಷ್ಟ ಆಗ್ತಾ ಇದೆ. ಆದ್ರೆ ನಿಮ್ಮನ್ನ ನಿರಾಸೆಗೊಳಿಸೋದು ನನಗಿಷ್ಟ ಇಲ್ಲ. ನಿಮ್ಮ ಮೂಲಕವೇ ನನ್ನ ಹುಟ್ಟುದಬ್ಬ ಹುಟ್ಟಬೇಕು. ಗಡಿಯಾರ 12 ಗಂಟೆ ಅಂತ ಸದ್ದು ಮಾಡಿದಾಗ ನನಗೆ ನಿಮ್ಮ ಶುಭಾಶಯಗಳೇ ಕಿವಿ ಕೇಳಬೇಕು, ಅವುಗಳೇ ಎದೆಗಿಳಿಯಬೇಕು. ಆದ್ರಿಂದ ಸೆಪ್ಟೆಂಬರ್ 1ರ ರಾತ್ರಿ ನಾವೆಲ್ಲರೂ ಒಂದ್ ಕಡೆ ಸೇರೋಣ. ಎಲ್ಲಿ ಹೇಗೆ ಅನ್ನೋದನ್ನ ತಿಳಿಸ್ತೀನಿ. ಆದ್ರೆ ಮಾರನೇ ದಿನ ಅಂದ್ರೆ ಸೆಪ್ಟೆಂಬರ್ 2ರಂದು ದಯವಿಟ್ಟು ಯಾರೂ ಮನೆ ಹತ್ತಿರ ಬರಬೇಡಿ. ನಾನು ಆ ದಿನ ಮನೆಯಲ್ಲಿ ಇರೋದಿಲ್ಲ. ನಾನು ಇರೋದಿಲ್ಲ ಅಂತ ಹೇಳಿದ್ಮೇಲೂ ನೀವು ಮನೆ ಬಳಿ ಬಂದು ಕಾದ್ರೆ ನನ್ ಮನ್ಸಿಗೆ ನೋವಾಗುತ್ತೆ. ಜೊತೆಗೆ ಈ ಸಲ ಅಮ್ಮನಿಲ್ಲದ ಮೊದಲ ವರ್ಷ ಆಗಿರೋದ್ರಿಂದ ಮನೆ ಬಳಿ ಚೂರು ಶಾಂತಿ ವಾತಾವರಣ ಇರ್ಬೇಕಂತ ಬಯಸ್ತಿದ್ದೀನಿ. ನನಗೆ ನಂಬಿಕೆ ಇದೆ ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳುವಿರೆಂದು ಮತ್ತು ನಿರಾಸೆಗೊಳಿಸೋದಿಲ್ಲ ಅಂತ. ಅದು ಬಿಟ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮಾಜಿಕ ಸೇವಾ ಕಾರ್ಯಗಳು ಯಥಾ ಪ್ರಕಾರ ನಡೆಯಲಿದೆ. ನಿಮ್ಮ ಹಾರೈಕೆ, ಅಭಿಮಾನ ಮತ್ತು ಸಾಂಗತ್ಯವೇ ನನ್ನ ಬಹುದೊಡ್ಡ ಆಸ್ತಿ. ಸದಾ ಪ್ರೀತಿ ಇರ್ಲಿ, ನಿಮ್ಮ ಕಿಚ್ಚ ಅಂತ ಪೋಸ್ಟ್ ಮಾಡಿದ್ದಾರೆ. ಆತ್ಮೀಯರೇ, ಕಳೆದ ವರ್ಷ ಸುದೀಪ್ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಅಷ್ಟಾಗಿ ಆರೋಗ್ಯವಾಗಿರ್ಲಿಲ್ಲ. ಹೀಗಾಗಿಯೇ ಕಳೆದ ವರ್ಷ ಮನೆಯ ಬಳಿ ಹುಟ್ಟಿದ ಹಬ್ಬ ಆಚರಿಸಿಕೊಂಡಿರ್ಲಿಲ್ಲ. ನನ್ನ ಬರ್ತ್ಡೇ ಅಂದ್ರೆ ಅಭಿಮಾನಿಗಳೆಲ್ಲ ಮನೆ ಬಳಿ ಸೇರ್ತಾರೆ. ಸದ್ದು ಗದ್ದಲದಿಂದ ನನ್ನ ತಾಯಿಗೆ ತೊಂದರೆ ಆಗುತ್ತೆ ಅಂತ ಬೇರೊಂದು ಮೈದಾನದಲ್ಲಿ ದೊಡ್ಡ ಇವೆಂಟ್ ಮಾಡಿದ್ರು. ತಮ್ಮ ಮಗನ ಬರ್ತ್ಡೇ ಸಂಭ್ರಮ ನೋಡಿದ ಸುದೀಪ್ ತಾಯಿ ತುಂಬಾನೇ ಖುಷಿ ಪಟ್ಟಿದ್ರು. ಮನೆಯಲ್ಲಿದ್ದೇ ಮಗನ ಅಭಿಮಾನದ ಕೋಟೆಗೆ ಕಣ್ಣೀರ್ ಹಾಕಿದ್ರು. ಪ್ರತಿ ವರ್ಷ ಸುದೀಪ್ ಹುಟ್ಟಿದ ಹಬ್ಬ ಬಂತು ಅಂದ್ರೆ ಮೊದಲ ವಿಶ್ ತಾಯಿ ಕಡೆಯಿಂದ ಬರ್ತಿತ್ತು. ಆದ್ರೆ ಈ ಬಾರಿ ಇಲ್ಲ. ಹೀಗಾಗಿಯೇ ಇಡೀ ದಿನ ಮನೆಯಲ್ಲೇ ಕಳೆಯೋದಕ್ಕೆ ಸುದೀಪ್ ನಿರ್ಧರಿಸಿದ್ದಾರೆ. ಇದೇ ಕಾರಣಕ್ಕೆ
ಮಧ್ಯರಾತ್ರಿ ಅಭಿಮಾನಿಗಳ ಜೊತೆ ಸಂಭ್ರಮ ಹಂಚಿಕೊಳ್ಳಲಿದ್ದಾರೆ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.